सरस्वत्यै पार्वत्यै गुरवे नमः। दक्षिणामूर्ति जीवै सकल कार्यार्थ सिद्धै दक्षिणामूर्ति जीवै सकल कार्यार्थ सिद्धै ಮುದದಿಂದ ನಿನ್ನ ಮುದದಿಂದ ನಿನ್ನ ಕೊಂಡಾಡುವೆನು ಅನವರತ ಮದವೂರ ವಿಘ್ನೇಶ जगदीश मदवूर विघ्नेश देवा जगदीश मुदದಿಂದ ನಿನ್ನ परब्रह्म परब्रह्म रूप वेदांत सार प्रिया पुरोहितन मीतै दिव्यांग्रे कमला परब्रह्म रूप वेदांत सार प्रिय पुरोहितन मित दिव्यांग्रे कमला ಮುದದಿಂದ ನಿನ್ನ ವರದಿಂದ ರಕ್ಕಸರ ಕೈ ಕದಿಲದೆ ವರದಿಂದ ರಕ್ಕಸರ ಪುರವ ಸಾಧ್ಯವ ಮಾಡಿ ಹರಿ ಮೊದಲು ನಿನ್ನ ಅರ್ಚಿಸಿ ಮೆಚ್ಚಿಸಿ ಹರವಿರಂಚಿಗಳೆಲ್ಲ ಜಯ ಜಯ ಜಯವೆನಲು ಹರವಿರಂಚಿಗಳೆಲ್ಲ ಜಯ 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 ಜಯವೆನಲು ವರವಿತ್ತು ಮೆರೆದೆ ಗಣನಾಥ ಪ್ರಖ್ಯಾತ ಮುದದಿಂದ ನಿನ್ನ ಅರದೆ ನಿನ್ನಯ ಮಹಿಮೆಯನು ಪೊಗಳಲವಲ್ಲ ಅರರೆ ನಿನ್ನಯ ಮಹಿಮೆಯನು ಪೊಗಳಲವಲ್ಲ ಧರಣಿಯನು ಪೊತ್ತೀರ್ಧ ಮಾಶೇಷಗರಿದೋ ಹರನದ ಕುಮಾರ ಸಕಲಾಗಮಕ್ಕೆ ಸಾಕಾರ ಧರೆಯೊಳು ವಿಶೇಷ ಮದವೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ
ಭಕ್ತಿಯೊಳಜನೆ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಶಕ್ರಾದ್ಯ ಮರರಿಂಗರಗೆ ನಾಂದಿಯೊಳುವರ ವ್ಯಾಸ ಮುನಿಪದ ದ್ವಂದ್ವ ಕಾನಥನಾಗಿ ನಾಗದಲಿ ವ್ರತಾರಿ ನಾಗದಲಿ ಸಮಸ್ತ ಸುರ ಮತಾದಿಯು ಇತ್ತ ಲಗವಾ ಭರಿತ ವೈಭವದಿ ಮೆರೆದಿರಲು ಮೀನಗೆ ರಂಬೆ ತರುಣಿಯರು ಅರಿತಂದು ಸರಸದೆವು ಕುಣಿಯೇ ತರುಣಿಯರು ನಡಿತಂದು ಸರಸದೆವು ಕುಣಿಯೇ ತರುಣ
ನೀಯೇ ಪಾತ್ರನಾಗಿ ಈ ದೇವಗದ್ದುಗೆಯನ್ನು ಏರಿದವನು ನಾನು. ಸುರಲೋಕ ಸುಂದರ ಪ್ರಭಲೋಕ ಅಮೃತಪಾನ ಮಾಡಿದ ನಮಗೆ ಸಾವು ಇರದೇ ಇರಬಹುದು, ಆದರೆ ನೋವು ಇದ್ದೇ ಇದೆಯಲ್ಲ. ನಮ್ಮ ದಾಯಾದಿ ದಾನವರು ನಮ್ಮನ್ನು ಕಾಡಿದ್ದನ್ನು ಅನೇಕ ಬಾರಿ ಅನುಭವಿಸಿದ್ದೇವೆ. ಇನ್ನು ಮುಂದೆ ಆ ದಾನವರು ಇಲ್ಲಿಗೆ ಬಂದರೆ ನೀವೇನು ಮಾಡುತ್ತೀರಿ? ಸುಮನಸರೇ, ನಿಮ್ಮ ಪರಾಕ್ರಮದ ಬಗ್ಗೆ ಅನುಮಾನದಿಂದ ಕೇಳಿದ್ದಲ್ಲ. ಆದರೆ ಆ ರಕ್ಕಸರು ಅಜನಿಂದಲೋ ಅಥವಾ ಹರನಿಂದಲೋ ವರವನ್ನು ಪಡೆದು ಬಂದರೆ ನಮ್ಮನ್ನು ರಕ್ಷಿಸುವುದಕ್ಕಾಗಿ ಶ್ರೀಹರಿ ಇದ್ದಾನೆ. ಆ ಶ್ರೀಹರಿಯನ್ನು ಸ್ಮರಿಸುತ್ತಾ ಇಂದಿನ ಸಭೆಯನ್ನು ಇಲ್ಲಿಗೆ ಮುಗಿಸೋಣ. ಯಾಕೆ ಬಲ್ಲಿರಾ? ದಾನವರ ಸಂತತಿಯನ್ನು ನಿರ್ನಾಮ ಮಾಡುವ ಸಂಕಲ್ಪ ಹೊತ್ತವರು ಆ ದೇವತೆಗಳು ಮತ್ತು ಆ ಹರಿ ಪರಮ ಭಾಗವತನೆನಿಸಿದ ಪ್ರಹ್ಲಾದನಿಗೆ ಆ ಸುರೇಂದ್ರ ಏನು ಮಾಡಿದ? ಬರೀ ಚಕ್ರವರ್ತಿಯ ಕತೆ ಏನಾಯಿತು? ಇದನ್ನೆಲ್ಲ ಕಂಡು ಕೇಳಿ ನಾನು ಮತ್ತು ನನ್ನಂತವರು ಜಾಗೃತರಾದದ್ದು. ನಮ್ಮ ಏಳಿಗೆಯನ್ನು ಕಂಡು ಸಹಿಸಲಾರದೆ ದಾನವರೆಲ್ಲ ಧೂರ್ತ ಎಂದು ಅಪವಾದಿ ಹೊರಿಸಿದ್ದು. ಇದನ್ನೆಲ್ಲ ಲೆಕ್ಕಿಸದೆ ಘೋರ ತಪಸ್ಸನ್ನಾಚರಿಸಿ ಹರನಲ್ಲಿ ಬರ ಪಡೆದಿದ್ದೇನೆ. ಅನ್ಯರಿಂದ ಪ್ರಯೋಗಿಸಲ್ಪಡದೆ ಆಯುಧ ತಾನಾಗಿ ಎದ್ದು ಬಂದು ನನ್ನನ್ನು ಘಾತಿಸಿದರೆ ಆ ಕ್ಷಣ ನನಗೆ ಮರಣ ಬರಲಿ ಎಂದು ವರವನ್ನು ಪಡೆದಿದ್ದೇನೆ. ಈಗ ಭೂಲೋಕ ನನ್ನ ವಶದಲ್ಲಿದೆ, ಪಾತಾಳ ಹೇಗೂ ನಮ್ಮದೇ. ಈಗ ಉಳಿದಿದ್ದು ಆ ದೇವಲೋಕ, ಅಲ್ಲಿಗೆ ನನ್ನ ಪಯಣ.
ಹಾಳಾಗಿ ಹೋಗಲಿ, ಆತನಿಂದ ನನಗೇನು ತೊಂದರೆ ಆಗಲಾರದು. ಈಗ ದೇವಗದ್ದುಗೆನ್ನೇರಿ ಕ್ಷೀರವಾರಿದಿಯೋಳು ರಮಾವರ ಕ್ಷೀರವಾರಿದಿಯೋಳು ರಮಾವರ ಕ್ಷೀರವಾರಿದಿ ಕ್ಷೀರವಾರಿದಿಯೋಳು ರಮಾವರ ವಾರಿದೀಸುತ್ತೆ ಸಹಿತಲಿರುತ್ತೀರೆ ವಾರಿದೀಸುತ್ತೆ ಸಹಿತಲಿರುತ್ತೀರೆ ವಾರಿದೀಸುತ್ತೆ ಸಹಿತಲ್ ಇರುತ್ತೀರೆ ಮೂರು ಲೋಕದ ಸ್ಥಿತಿಯ ಕಾರ್ಯವ ಪಾಲಿಸುತ್ತಲೇ ಮೂರು ಲೋಕದ ಸ್ಥಿತಿಯ ಕಾರ್ಯವ ಪಾಲಿಸುತ್ತಲೇ ಮೂರು ಲೋಕದ ಸ್ಥಿತಿಯ ಕಾರ್ಯವ ಪಾಲಿಸುತ್ತಲೇ ಹೃದಯ ನಿವಾಸಿನಿಯಾದ ಲಕ್ಷ್ಮೀ ದೇವಿಯೇ ವಲ್ಲಭ, ಅಕುಂಠಿತವಾದ ವೈಕುಂಠವಿದು. ಹೌದು, ಸತ್ಯಲೋಕದಿಂದ 4 ಕೋಟಿ ಯೋಜನದ ಮೇಲೆ ಇರುವ ಜ್ಞಾನದ ನಗರವಿದು. ಹೌದು, ಆದಿ ಅಂತ್ಯರಹಿತನಾದ್ದರಿಂದ ನನ್ನನ್ನ ಅನಂತನೆಂತಲೂ ಕರೆಯುತ್ತಾರೆ. ಹಾಗೆ ಯಾವತ್ತೂ ತುದಿ ಬರದಂತಹ ನನ್ನನ್ನು ಅಚ್ಯುತ ಎಂದು ಲೋಕ ಕೊಂಡಾಡಿದೆ. ಹೌದು ಸ್ವಾಮಿ. ಲಕ್ಷ್ಮಿ, ಈ ಲೋಕ ನನ್ನನ್ನು ಒಪ್ಪಿದೆ. ಆದರೆ ನನ್ನ ಬಗೆಗಿನ ನಿನ್ನ ವಿಚಾರಧಾರೆಯನ್ನು ಕೇಳುವ ತವಕ ನನ್ನದಾಗಿದೆ. ಸ್ವಾಮಿ, ನಿಮ್ಮನ್ನು ಬಣ್ಣಿಸಬೇಕು ಅಂತ ಇದೆ, ಆದರೆ ಹೇಗೆ ಬಣ್ಣಿಸಲಿ?
ಏನ ಬಣ್ಣಿಪೆ ಪತಿಯೇ ತವ ಚರಿತವಾ ಇನ್ನೇನ ಬಣ್ಣಿಪೆ ಪತಿಯೇ ಏನ ಬಣ್ಣಿಪೆ ಪತಿಯೇ ಏನ ಬಣ್ಣಿಪೆ ಪತಿಯೇ ತವ ಚರಿತವ ಏನ ಬಣ್ಣಿಪೆ ನಾನೇನ ಬಣ್ಣಿಪೆ ಪತಿಯೇ ತವ ಚರಿತವ ಏನ ಬಣ್ಣಿಪೆ ಏನ ಬಣ್ಣಿಪೆ ತವ ಚರಿತವ ಏನ ಬಣ್ಣಿಪೆ ಪತಿಯೇ ಏನೆನ್ನುವೆ ಗೀರ್ವಾಣನು ತತ್ರೈಕ್ಷೋಣಿಯಲ್ ಜಡೆಗಾಡಿ ನಿಮ್ಮ ಪ್ರವೀಣತೆಯ ಶಿವನಾನೆ ನಿಮ್ಮಯ ಪ್ರಾಣಿಯನಿಸಿದ ನಾನೇ ಧನ್ಯಳು ಏನೆನ್ನುವೆ ಗೀರ್ವಾಣನು ತತ್ರೈಕ್ಷೋಣಿಯಲಿ ಎಡೆಗಾಡಿ ನಿಮ್ಮ ಪ್ರವೀಣತೆಗೆ ಶಿವನಾನ ನಿಮ್ಮಯ ಪ್ರಾಣಿಯನಿಸಿದ ನಾನೇ ಧನ್ಯಳು ಏನ ಬಣ್ಣಿಪೆ ಪತಿಯೇ ಕುಂದರಿದ್ಯುತ ಅಂದಿನ ರಗರಿಯಂದ ರೂಪವ ಮಂದರಾತ್ರಿಯ ಕುಂದರಿದ್ಯುತ ಅಂದಿನ ರಗರಿಯಂದ ರೂಪವ ಬಂದಿ ಕಶ್ಯಪ ನಂದನರ ಕತಿಯಿಂದ ಇರಿದು ಕಶ್ಯಪ ನಂದನರ ಕತಿಯಿಂದ ಇರಿದು ವಟುವೆಂದೆನಿಸಿ ವಟುವೆಂದೆನಿಸಿ ವಾಮನನಾಗಿ ವಟುವೆಂದೆನಿಸಿ ಮದದಿಂದ ಮೆರವ ಪದಾಂದ ಬರಿಯ ವಸುಂದರಿಗೆ ಪದದಿಂದ ಒತ್ತಿ ಸುರೇಂದ್ರ ಸುಮನಸ ಗಂಧ ಬೊರೆದುದ ಹಿಂದೆಣಿಸೆ ಮುದದಿಂದ ಪೊಗಳುವೆ ಸುರೇಂದ್ರ ಸುಮನಸ ಗಂಧ ಬೊರೆದುದ ಹಿಂದೆಣಿಸೆ ಮುದದಿಂದ ಪೊಗಳುವೆ ನಾ ಏನ ಬಣ್ಣಿಪೆ ಪತಿಯೇ
ಪಡೆಯುವೆ ಪತಿಯೇ. ಮೊದಲಾಗಿ ನಿಮ್ಮ ಪಾದಕ್ಕೆರಗುತ್ತಿದ್ದೇನೆ. ಒಳ್ಳೆಯದಾಗಲಿ. ನಿಮ್ಮನ್ನು ಎಷ್ಟು ಬಣ್ಣಿಸಿದರೂ ಅದು ಕಡಿಮೆ. ಸೃಷ್ಟಿ ಸ್ಥಿತಿ ಲಯ ಎಲ್ಲವನ್ನೂ ಮಾಡುವ ಸಾಮರ್ಥ್ಯವಂತರು ನೀವು. ನಿಮಗೆ ಸಮನಾದವರು 3 ಲೋಕದಲ್ಲಿ ಇಲ್ಲ. ಅದಕ್ಕೆ ಸಾಕ್ಷಿ ಎಂಬಂತೆ ನಿಮ್ಮ ಬಗೆ ಬಗೆಯ ಅವತಾರಗಳು. ಹೌದು. ಓ ಕುಂದಕುಟ್ಮಲರದನ, ಮತ್ಸ್ಯಾವತಾರದಿಂದ ತಮಾಸುರನನ್ನು ಕೊಂದಿರಿ. ಹೌದು. ಸಮುದ್ರ ಮಥನದ ಕಾಲದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಕೂರ್ಮಾವತಾರ ತಾಳಿದಿರಿ. ಹೌದು. ಹಿರಣ್ಯಾಕ್ಷನ ವಧೆಗೆ ಶ್ವೇತವರಹ, ಹಿರಣ್ಯ ಕಶ್ಯಪುವಿನ ಕೊಲ್ಲಲು ಉಗ್ರ ನರಸಿಂಹ. ಹೌದು. ಹಾಗೆ ವಟುವಾಗಿ ಬಂದು ಬಲಿಯನ್ನು ಪಾತಾಳಕ್ಕೆ ಅಟ್ಟಲು ವಾಮನ. ಹೀಗೆ ಅವತಾರ ಮಾಡುತ್ತಾ ಲೋಕಕ್ಕೆ ಧರ್ಮ ಸ್ಥಾಯಿಯಾಗಿ ನಿಲ್ಲಿಸುವಂತೆ ಮಾಡಿದ ನಿಮ್ಮ ಕೈ ಹಿಡಿದ ನಾನೇ ಧನ್ಯಳು ಸ್ವಾಮಿ. ಅದು ಸರಿ. ಆದರೆ ನನ್ನ ಕರೆದ ಸುದರ್ಶನ ಯಾಕೋ ಇದು ಜಾರುತ್ತಿದ್ದಾನಲ್ಲ. ಕರದುಳಿರುವ ಸುದರ್ಶನ ಕೇಳುತ್ತಾಗ ಕಿರುನೆಯ ಬೀರುತ್ತಿದ್ದರು ಮುಗಿದಂತ. ಹಾಗಾಗಿ ಅಷ್ಟು ಮೇಲಿಂದ ಇಷ್ಟರೊಳಗೆ ಬಂದಿದ್ದೇನೆ. ಜಾರಿದ್ದಲ್ಲ, ಇಳಿದು ಬಂದಿದ್ದು. ನೋಡ್ಬೇಡ, ಮಾತಾಡಿಸುತ್ತೇನೆ. ಸುದರ್ಶನ, ಬಾ ಹೀಗೆ. ಅಮ್ಮ, ನೀನು ನಡೆದುಕೊಂಡುವ ರೀತಿ ಅಚ್ಚರಿಗೆ ಕಾರಣವಾಗಿದೆ. ಯಾಕಮ್ಮ? ನೀನು ಮೊದಲು ನಮಸ್ಕರಿಸಬೇಕಾದದ್ದು ಯಾರಿಗೆ? ನಿನ್ನ ತಂದೆಗೆ ಅಲ್ವಾ? ಅದನ್ನ ಬಿಟ್ಟು ನನಗೆ ಯಾಕೆ? ಕಾರಣ ಉಂಟು ಅಮ್ಮ. ನೀವು ತಿಳಿದಿರುವ ಹಾಗಲ್ಲ. ನಾನು ಹಳೇ ಸುದರ್ಶನ ಅಲ್ಲ, ಹೊಸ ಸುದರ್ಶನ. ಯಾಕೆ ಅವರಿಗೆಲ್ಲ ನಮಸ್ಕಾರ ಕೊಡಲು ಸಮಯವಿಲ್ಲ. ಸುದರ್ಶನ ಅಮ್ಮ. ಲಕ್ಷ್ಮಿ, ನೀವಿಬ್ಬರೇ ಮಾತನಾಡುತ್ತೀರಿ. ನನಗೆ ಇಲ್ಲಿ ಏನೂ ಕೆಲಸವಿಲ್ಲ. ನಾನಿನ್ನೂ ಬರುತ್ತೇನೆ. ಕಥಾನಾಯಕನೇ ನೀನು. ನೀ ಇಲ್ಲದಿದ್ದರೆ ಹೇಗೆ? ನಾ ಕರೆದಾಗ ಬಂದು ಸಾಕು. ಹಾಗಾದ್ರೆ ಮುಂದಿನ ಭಾಗದಲ್ಲಿ ನನಗೂ ಕೆಲಸ ಇದೆ ಅಂತಾಯ್ತು. ಹೌದು. ಸರಿ ಸರಿ. ಅಮ್ಮ, ನನ್ನಲ್ಲಿ ಏನು ಮಾತಿದೆ? ಲಾಲಿಸಬೇಕಮ್ಮ. लाली बुदिली दाये, लाली बुदिली दाये, लाली बुदिली दाये, चंदनिगे नंदे लक्ष्मी देवी. लाली बुदिली दाये, लाली बुदिली दाये, चंदनिगे नंदे लक्ष्मी देवी. ಓ ಲಕ್ಷ್ಮೀ ದೇವಿ, ನಿಮ್ಮ ಲೋಲನಲ್ಲಿರುವುದು ಸಹಜವು. ಲಕ್ಷ್ಮೀ ದೇವಿ, ನಿಮ್ಮ ಲೋಲನ ಪೊಗಳುತ್ತಲಿರುವುದು ಸಹಜವು. ಲಕ್ಷ್ಮೀ ದೇವಿ, ನಿಮ್ಮ ಲೋಲನ ಪೊಗಳುತ್ತಲಿರುವುದು. ಲೋಲನ ಪೊಗಳುತ್ತ ಲೋಲನ ಪೊಗಳುತ್ತಲಿರುವುದು ಸಹಜವು. ಲಕ್ಷ್ಮೀ ದೇವಿ
ಲಕ್ಷ್ಮೀ ದೇವಿ ನಿಮ್ಮ ಲೋಲನ ಪೊಗಳುತ್ತಲಿರುವುದು ಸಹಜವು ಲಕ್ಷ್ಮೀ ದೇವಿ ಓ ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿ ನಿಮ್ಮ ಲೋಲನ ಪೊಗಳುತ್ತಲಿರುವುದು ಸಹಜವು ಲಕ್ಷ್ಮೀ ದೇವಿ ಅನ್ನನ್ನು ಭಗವಂತ ಸರ್ವ ವಿಜಯ ಸಹಸ್ರಾರ ಪರಾಜಿತ ಶರಣಂ ಪ್ರಪನ್ನೋಸ್ಮಿ ಶ್ರೀಕರ ಶ್ರೀ ಸುದರ್ಶನ ಅಂತ ಹೊಗಳುತ್ತಾರೆ. ಇದನ್ನು ನಿಮಗೆ ಕೇಳಿಸಲೇ ಇಲ್ಲ. ಯಾಕೆ? ಪ್ರಪಂಚದಲ್ಲಿ ಗಂಡ ಹೆಂಡತಿಯನ್ನು, ಹೆಂಡತಿ ಗಂಡನನ್ನು ಹೊಗಳುವುದು ಸಹಜ. ಹೌದು. ಆದರೆ ನೀವು ಪೂರ್ವಾಗ್ರಹ ಪೀಡಿತರಾಗಿ ಅತಿಯಾಗಿ ನಿಮ್ಮ ಗಂಡನನ್ನು ಹೊಗಳುತ್ತಾ ಇದ್ದೀರಾ. ನಾನು ಹೇಳಿದಲ್ಲಿ ಏನ್ ತಪ್ಪಿದೆ? ತಪ್ಪುಂಟು. ಎಂತದೆ? ನೀವು ಹೊಗಳಿದ್ದೀರಲ್ಲ, ಹಾ, ಯಾಕಷ್ಟೆಲ್ಲ ಹೊಗಳುದು ಅಂತ? ಅವು ಎಂತ ಸಾಧನೆ ಮಾಡಿದ್ದ ಅಂತ ಬೇಕಲ್ಲ. ಲೋಕಕಂಟಕರನ್ನು ಘೋರ ದಾನವರನ್ನು ಕೊಂದು ದಾನವಾಂತಕ ಎಂದ ಬಿರುದನ್ನು ಪಡೆದಿದ್ದಾರೆ ನನ್ನವರು. ಅದನ್ನೇ ನಾನು ಹೇಳಿದ್ದು. ಯಾರು ಕೊಂದಿದ್ದು? ಘೋರ ದಾನವರನ್ನು. ಹಾ ಅಮ್ಮ, ನಾನು ಸೇರಿಕೊಂಡುದರಿಂದ ಸರ್ವಕ್ಕೂ ಕಾರಣ ನಾನು ಸೇರಿಕೊಂಡುದರಿಂದ ಸರ್ವಕ್ಕೂ ಕಾರಣ ಲಕ್ಷ್ಮೀ ದೇವಿ ನಾನು ಸೇರಿಕೊಂಡುದರಿಂದ ಸೇರಿಕೊಂಡುದರಿಂದ ಸರ್ವಕ್ಕೂ ಕಾರಣ ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿ
ಹಸಿಯುವುದಂತಲಾಗಿ ಹೋಯ್ತಲ್ಲ ಅಮ್ಮ. ಯಾಕೆ? ಏನಂದ್ರಿ? ಘೋರ ದಾನವರನ್ನು ಕೊಂದಿದ್ದು ಇವ ಅಂತ ನೀವ್ ಹೇಳುವುದಾ? ಹೌದು. ಅಲ್ಲ, ಇಲ್ಲ ಮಾರಾಯ, ಮೈಗೆ ನಾವು ಮಾಡ್ಕೊಂಡು ನಾವ್ರತ್ರ ಯುದ್ಧ ಮಾಡ್ದೆ, ಹೆಸರು ಮಾತ್ರ ಇವನಿಗೆ. ಅಮ್ಮ, ನಾನು ಕೂಡಿಕೊಂಡುದರಿಂದ ದಾನವರ ಸಂಹಾರ ಆಗಿದ್ದೆ ಬಿಟ್ರೆ ಇವಾಗ ಎಂತದ್ದೂ ಮಾಡ್ಲಿಲ್ಲ. ಮುಚ್ಚು ಬಾಯ್, ನಿನಗೆ ಸಲುಗೆ ಕೊಟ್ಟಿದ್ದು ಹೆಚ್ಚಾಯ್ತು. ಅಲ್ಲದಿದ್ದರೆ ಏನಿ ಮಾತು? ಮುಚ್ಚಿ ಉತ್ಪರಿಯವರ ಮನನು ಮತ್ಸ್ಯವರ ರಮಣನು ಮತ್ಸ್ಯವರ ಕುರ್ಮ ನರಸಿಂಹ ರೂಪವನ್ನು ಧರಿಸಿದಾನವರನ್ನು ತರಿವಾಗ ನೀನೆಲ್ಲಿ ತೆರಳಿ ಹೋಗಿದ್ದೆ ಬೀಳು. ಧರಿಸಿದಾನವರನ್ನು ತರಿವಾಗ ನೀನೆಲ್ಲಿ ತೆರಳಿ ಅಡಗಿದ್ದೆ ಬೀಳು. ನೀನೆಲ್ಲಿ ತೆರಳಿ ಅಡಗಿದ್ದೆ ಬೀಳು. ಧರಿಸಿದಾನವರನ್ನು ತರಿವಾಗ ನೀನೆಲ್ಲಿ ತೆರಳಿ ಅಡಗಿದ್ದೆ ಬೀಳು. ಸುದರ್ಶನ, ಬಾಯಿದೆ ಅಂತ ಮಾತಾಡುವುದಲ್ಲ, ಆಡುವ ಮಾತು ಆಡುವವನ ಘನತೆಯನ್ನು ನಿರ್ಧರಿಸುತ್ತದೆ. ಈಗ ಹೇಳು, ನನ್ನವರು ಮತ್ಸ್ಯ, ವರಾಹ, ಕೂರ್ಮ, ವಾಮನ, ನರಸಿಂಹ ಈ 5 ಅವತಾರದಲ್ಲಿ ಕಾಣಿಸಿಕೊಂಡಾಗ ನೀನೆಲ್ಲಿ ಅಡಗಿ ಕುಳಿತಿದ್ದೆ ಹೇಳು? ಮೊದಲನೇ ಅವತಾರ ಯಾವ್ದಮ್ಮ? ಮತ್ಸ್ಯಾವತಾರ. ಮತ್ಸ್ಯನ ರೆಕ್ಕೆಯುಳು ಮತ್ಸ್ಯನ ರೆಕ್ಕೆಯುಳು ಕೂರ್ಮನ ಚಿಪ್ಪಿನೊಳು ಕೂರ್ಮನ ಚಿಪ್ಪಿನೊಳು ಮತ್ಸ್ಯನ ರೆಕ್ಕೆಯುಳು ಮತ್ಸ್ಯನ ರೆಕ್ಕೆಯುಳು ಮತ್ಸ್ಯನ ರೆಕ್ಕೆಯುಳು ಮತ್ಸ್ಯನ ರೆಕ್ಕೆ ರೆಕ್ಕೆಯೋಳು ಮತ್ಸ್ಯನ ರೆಕ್ಕೆಯೋಳು ಕೂರ್ಮನ ಚಿಪ್ಪಿನಳು ಕೂರ್ಮನ ಚಿಪ್ಪಿನಳು ಚಿಪ್ಪಿನಳು ಕೂರ್ಮನ ಚಿಪ್ಪಿನಳು ಕೂರ್ಮನ ಚಿಪ್ಪಿನಳು ದಂತದೋಳು ಪ್ರತ್ವಿಧಾರನ ದಂತದೋಳು ಪ್ರತ್ವಿಧಾರನ ದಂತದೋಳು ದಂತದೋಳು ಪೃಥ್ವೀಧಾರನ ದಂತದಳು
ನರಸಿಂಹನ ಒಗುರೇನು ಅಡಗಿರ್ದೆ ಒಗುರೇನು ಅಡಗಿರ್ದೆ ಒಗುರೇನು ಅಡಗಿರ್ದೆ ಅಡಗಿರ್ದೆ ಮತ್ತೆ ವಟುವಿನ ಪಾದದಿ ಮತ್ತೆ ವಟುವಿನ ವಾಮನನ ವಟುವಿನ ವಾಮನನ ಪಾದದಿ ಮತ್ತೆ ವಟುವಿನ ವಾಮನನ ವಟುವಿನ ಪಾದದಿ ನಾನು ಇದ್ದೆ ಸಹಾಯವನು ಇದ್ದೆ ಸಹಾಯವನು ಸತ್ಯನಾಗುವನ ಉಗುರಿನೊಳಗಿದ್ದೆ ಸತ್ಯವಟುವಿನ ಪಾದದಿ ಇವಾಗೆ ಇದ್ದೆ ಸಹಾಯವನು ಉಗುರಿನೋ ಅಡಗಿರ್ದೆ ಮತ್ತೆ ವಟುವಿನ ಪಾದದಿ ವಾಮನನ ಪಾದದಿ ವಾಮನನ ಪಾದದಿ ಇವಗೆ ಇತ್ತೆ ಸಹಾಯವನೋ ನಾನು ಇತ್ತೆ ಸಹಾಯವನೋ ದಂತದಳು ಮೊದಲನೇ ಅವತಾರ ಮತ್ಸ್ಯಾವತಾರ. ನಿಮ್ಮವರು ಆ ಅವತಾರವನ್ನು ಎತ್ತಿ ತಮಾಸುರನನ್ನು ಕೊಂದರು. ಹೌದು, ನೀನೆಲ್ಲಿದ್ದೆ? ಅಮ್ಮ, ನಿಮ್ಮಲ್ಲಿ ಕೇಳ್ತೇನೆ, ಮತ್ಸ್ಯಕ್ಕೆ ಬಲ ಯಾವುದಮ್ಮ? ಮತ್ಸ್ಯಕ್ಕೆ ರೆಕ್ಕೆ ಬಲ ಅಲ್ವಾ? ನಾನಾಗಿದ್ದೆ ಆ ಸಂದರ್ಭದಲ್ಲಿ ಮತ್ಸ್ಯನ ರೆಕ್ಕೆ. ನಾನು ರೆಕ್ಕೆನ? ಬನ್ನಿ ಹೇಳು. ನೀವು ಮತ್ಸ್ಯಾವತಾರ ತಾಳಿದಾಗ ಇವನು ನಿಮ್ಮ ರೆಕ್ಕೆ ಆಗಿದ್ದನಂತೆ, ಸತ್ಯವಾ? ನಾನು ಮತ್ಸ್ಯನಾಗಿದ್ದಾಗ ಇವನಾಗಿದ್ದ ನನ್ನ ರೆಕ್ಕೆ. ಆದ್ದರಿಂದ ವಿಶಾಲ ಶರದಿಯೊಳ್ ಹೊಕ್ಕೆ ಮುರಿದೆ ತಮಾಸುರನ ಪಕ್ಕೆ. ಬೆಳಗಿದು ವೇದಗಳೆಂಬ ದ್ವಿತಿ ಚುಕ್ಕೆ. ನಿನಗೆ ಇನ್ನೂ ಬೇಕೇನೆ
ಕೊಕ್ಕೆ ಅಮ್ಮ ಇನ್ನು ಬೇಕಾ ಕೊಕ್ಕೆ? ಹೋಗ್ಲಿ ಬಿಡು. ಹಾ ಇನ್ನು 4 ಅವತಾರವಿದೆ. ಹಾ. 2ನೇ ಅವತಾರ ಹಾ ಕೂರ್ಮಾವತಾರ. ಅವಾಗ ಎಲ್ಲಿದ್ದೆ? ಅಮ್ಮ ಕೂರ್ಮಾವತಾರವನ್ನು ಎತ್ತಿ ಮಂದರಾತ್ರಿ ಪರ್ವತವನ್ನು ಎತ್ತಿದರು ನಿಮ್ಮ ಹೌದು. ಯಜಮಾನರು. ನಿಮ್ಮನ್ನೇ ಕೇಳ್ತೇನೆ, ಕೂರ್ಮಕ್ಕೆ ಬಲ ಯಾವುದಮ್ಮ? ಕೂರ್ಮಕ್ಕೆ ಚಿಪ್ಪು ಬಲ ಅಲ್ವಾ? ನಾನಾಗಿದ್ದೆ ಆಗ ಕೂರ್ಮನ ಚಿಪ್ಪು. ನೀನಾ? ಸ್ವಾಮಿ, ಸಮುದ್ರ ಮಥನದ ಕಾಲದಲ್ಲಿ ನೀವು ಕೂರ್ಮಾವತಾರ ಧರಿಸಿದ್ದಾಗ ಇವನು ನಿಮ್ಮ ಚಿಪ್ಪಾಗಿದ್ದನಂತೆ, ಹೌದಾ? ನಾನು ಕೂರ್ಮನಾಗಿದ್ದಾಗ ಇವನಾಗಿದ್ದ ನನ್ನ ಚಿಪ್ಪು. ಆದ್ದರಿಂದ ಕಳೆಯಿತು ಲೋಕದ ಕಪ್ಪು. ಇವನ ಮಾತಿನಲ್ಲಿಲ್ಲ ತಪ್ಪು, ಇವನ ಮಾತನ್ನು ಒಪ್ಪು. ಇಲ್ಲಾದರೆ ನೀನಾಗುತ್ತೀಯ ಬೆಪ್ಪು ಬೆಪ್ಪು ಬೆಪ್ಪು. ಅಮ್ಮ ನೀವು ಆಗುತ್ತೀರಾ ಬೆಪ್ಪು? ಸುಮ್ನಿರ. ಇನ್ನು 3ನೇ ಅವತಾರ ಹಾ. ಶ್ವೇತವರಾಹ. ಅದರಲ್ಲಿ ರೆಕ್ಕೆ ಇಲ್ಲ, ಚಿಪ್ಪು ಇಲ್ಲ. ಹೌದಾ? ಹೌದು. ಭೂಮಿಯನ್ನು ಅಪಹರಿಸಲಿಕ್ಕೆ ಬಂದವ ಆ ಹಿರಣ್ಯಾಕ್ಷ, ಅವನನ್ನು ನಿಮ್ಮ ಯಜಮಾನರು ಕೊಂದರು. ಹೌದು. ಹೇಗೆ ಕೊಂದರು? ದಂತದಿಂದ ಕೊಂದರು. ನಾನಾಗಿದ್ದೆ ಆಗ ವರಾಹನ ಕೋರೆ ದಾಡೆ. ಹೇಳು ಸ್ವಾಮಿ, ನೀವು ಭೂಮಿಯನ್ನು ಎತ್ತಿದ್ದಾಗ ಇವನು ನಿಮ್ಮ ದಂತ ಆಗಿದ್ದನಂತೆ, ನಿಜವಾ? ನಾನು ವರಹನಾಗಿದ್ದಾಗ ಇವನಾಗಿದ್ದ ನನ್ನ ದಂತ. ಆದ್ದರಿಂದ ಕಳೆಯಿತು ರಾಕ್ಷಸನ ಪಂತ. ಭೂದೇವಿಗೆ ಒದಗಿತು ಸುಖ ಅಂತ. ಯಾಕೆ ನಿಮ್ಮೊಡನೆ ಪಂತ? ನಾನೀಗ ಹೇಳೋದು, ನೀನು ಸ್ವಲ್ಪ ಸುಮ್ಮನಿರುವಂತ. ಇನ್ನು ಮುಗಿಲಿಲ್ಲ. ನಾನು ಹೇಳುವುದು ನೀವು ಸ್ವಲ್ಪ ಸುಮ್ಮನಿರಿ ಅಂತ. ಇನ್ನು ಮುಗಿಲಿಲ್ಲ. ಹಾ. ಇನ್ನು 2 ಅವತಾರವಿದೆ. ಹಾ. ಇದರಲ್ಲಿ ನಿನ್ನ ಸೋಲು ಖಚಿತ. ಹೌದಾ? 4ನೇ ಅವತಾರ ಹಾ. ಉಗ್ರ ನರಸಿಂಹ. ಹಾ. ನೀನೆಲ್ಲಿದ್ದೆ? ಅಮ್ಮ ನಿಮ್ಮ ಯಜಮಾನರು ಅವನನ್ನು ಹಿರಣ್ಯಕಶಿಪುವನ್ನು ಕೊಂದರು. ಹೌದು. ಹೇಗೆ ಕೊಂದರು? ಆಯುಧವಿಲ್ಲ, ಏನು ಕಚ್ಚಿ ಕಚ್ಚಿ ಕೊಂದದ್ದ? ಅಲ್ಲ, ಹೇಗೆ ಕೊಂದದ್ದು? ಉಗುರಿನಿಂದ ಕೊಂದದ್ದು. ನಾನಾಗಿದ್ದೆ ಆ ಸಂದರ್ಭದಲ್ಲಿ ನರಸಿಂಹನ ನಖ. ನೋಡಿ ಸ್ವಾಮಿ, ನೀವು ನರಸಿಂಹ ಅವತಾರದಲ್ಲಿ ಇವನು ನಿಮ್ಮ ನಖ ಆಗಿದ್ದನಂತೆ. ನಾನು ನರಸಿಂಹನಾಗಿದ್ದಾಗ ಇವನಾಗಿದ್ದ ನನ್ನ ನಖ. ಆದ್ದರಿಂದ ಕಡಿಯಿತು ನಾನು ನರಸಿಂಹನಾಗಿದ್ದಾಗ ಇವನಾಗಿದ್ದ ನನ್ನ ನಖ. ಆದ್ದರಿಂದ ಎಸಗಿದೆ ದಾನವರ ಮಾರಣ ಮಖ. ಆ ನೆಲೆಯಿಂದ ಇವನಾದ ನನ್ನ ಸಖ. ನೋಡೆ ಇವನ ಮುಖ. ಸುದರ್ಶನ ಕೊನೆಯ ಅವತಾರ ವಾಮನಾವತಾರ. ಇದರಲ್ಲಿ ಉಗುರಿಲ್ಲ, ಅಸ್ತ್ರವಿಲ್ಲ, ಶಸ್ತ್ರವಿಲ್ಲ, ಚಿಪ್ಪಿಲ್ಲ, ಏನೂ ಇಲ್ಲ. ಅವಾಗೆಲ್ಲಿದೆ? ಅಮ್ಮ ನಿಮ್ಮವರು ವಾಮನಾವತಾರವನ್ನು ಎತ್ತಿದಾಗ ಬಲಿ ಚಕ್ರವರ್ತಿಯನ್ನು ಪಾತಾಳಕ್ಕೆ ಅಟ್ಟುವಾಗ. ಹೌದು, ಎಲ್ಲಿ? ಹೇಗೆ ಅಟ್ಟಿದರು? ಪಾದದಲ್ಲಿ. ಅಲ್ವಾ? ನಾನಾಗಿದ್ದೆ ಆ ಸಂದರ್ಭದಲ್ಲಿ ವಾಮನನ ಪಾದ. ನೀನ? ಲಕ್ಷ್ಮಿ, ನಾನು ಇಲ್ಲೇ ಇದ್ದೇನೆ. ನನಗೆ ಈಗ ಇಡೀ ಪ್ರಸಂಗದ ಹಿಡಿತ ಸಿಕ್ಕಿತು. ನೀನು ಕರೆಯುವುದು, ನಾನು ಬರುವುದು ಅಷ್ಟೇ. ಹಾಗಲ್ಲ ಸ್ವಾಮಿ. ನಾನು ವಾಮನನಾಗಿದ್ದಾಗ ಇವನಾಗಿದ್ದ ನನ್ನ ಪಾದ. ಅದರಿಂದ ಬಲಿ ಪಾತಾಳಕ್ಕೆ ಹೋದ. ಲೋಕಕ್ಕೆ ಒದಗಿತ್ತು ಮೋದ. ಈಗ ನಿಂಗೆ ಸ್ವಲ್ಪ ಬಂದಿದೆ ಖೇದ. ಸುದರ್ಶನ, ನಿನ್ನ ಮಾತು ಸರಿ ಇದೆ. ಸಹಜ ನಿನ್ನಂತ ಪರಾಕ್ರಮಿ ಭುವನ ಮೂರರುಳಿಯರೇ, ನಿನ್ನಂತ ಪರಾಕ್ರಮಿ ಭುವನ ಮೂರರುಳಿಯರೇ.
ನಿನಗೆ ಮತ ನಿನಗೆ ಸುದರ್ಶನ, ನೀನು ಇಲ್ಲಿಯವರೆಗೆ ಹೇಳಿದ ಎಲ್ಲಾ ಮಾತು ಸರಿಯಾಗಿದೆ. ನೀನೊಬ್ಬ ಅಪ್ರತಿಮ ಪರಾಕ್ರಮಿ ಎಂಬುದು ಸತ್ಯ. ನಿನ್ನಂತವರು ಈ ಮೂರು ಲೋಕದಲ್ಲಿ ಯಾರೂ ಇಲ್ಲ. ನೀನು ನನ್ನ ಜೊತೆ ಇರುವುದರಿಂದ ನನ್ನ ಕೀರ್ತಿ ಹೆಚ್ಚಿದೆ. ನೀನು ನನಗೆ ಮಾಡಿದ ಸಹಾಯ ಎಂದಿಗೂ ಮರೆಯಲಾರದಂಥದ್ದು. ನೀನೊಪ್ಪಿದ್ರು ಸಾಕು, ಮತ್ತೆ ಯಾರು ಒಪ್ಪಿದ್ರು ಇದ್ರೆ ಅಡ್ಡಿಲ್ಲ, ನನಗೇನು ತೊಂದರೆ ಇಲ್ಲ. ಹಾಗಾದರೆ ಬಾ, ಕರವನೇರು. ನಿನ್ನ ಕರೆ ಏರುವಷ್ಟು ನಾ ಸಣ್ಣವನಲ್ಲ. ನಿನ್ನ ಕರೆ ಏರುವಷ್ಟು ನಾ ಸಣ್ಣವನಲ್ಲ. ನನಗೂ ಸ್ವಲ್ಪ ಸ್ವಾಭಿಮಾನ ಉಂಟು. ಇಷ್ಟೆಲ್ಲ ಕೆಲಸ ಮಾಡಿಯೂ ನಾನೇ ಕೇಳಿ ಪುರಸ್ಕಾರ ಪಡೆಯುವಂತ ಸಮಯ ಬಂತಲ್ಲ, ಇನ್ನೊಂದು ಕ್ಷಣವೂ ನಾ ಅಲ್ಲಿ ಇರುವುದಿಲ್ಲ. ಹೊರಟೆ. ಮತ್ತೇನಾದ್ರೂ ಸಮಸ್ಯೆ ಬಂದ್ರೆ ಹೇಳಿ ಕಳುಹಿಸು, ಬರ್ತೇನೆ. ಅಷ್ಟು ಒಳ್ಳೆ ಮನಸ್ಸು ನನ್ಗುಂಟು, ಬರ್ತೇನೆ. ಲಕ್ಷ್ಮಿ, ನೀನು ಚಿಂತಿಸಬೇಡ. ನಾನು ಇವನಿಗೆ ಅಂಟಿದ ಗರ್ಭವನ್ನು ಇಳಿಸುತ್ತೇನೆ. ಅಲ್ಲಿಯ ತನಕ ನೀನು ನಿಶ್ಚಿಂತೆಯಿಂದ ಆ ಕಡೆ ಇರು. ಶ್ರೀಹರಿ, ನೀನೇ ನಮ್ಮನ್ನು ರಕ್ಷಿಸಬೇಕು. ಸುರಪಾಲ, ಮುಖ ಮನಸ್ಸಿನ ಕನ್ನಡಿಯಂತೆ. ನೀನು ಯಾಕೋ ದುಃಖ ಮನಸ್ಸನಾಗಿ ಇಲ್ಲಿಗೆ ಬಂದಿದ್ದೀಯಲ್ಲ, ಏನಾಯಿತೋ? ಶ್ರೀಹರಿ, ಶತ್ರು ಪ್ರಸೂದನೆಂಬ ರಕ್ಕಸನು ನಮ್ಮ ಸುರಲೋಕಕ್ಕೆ ದಾಳಿ ಇಟ್ಟಿದ್ದಾನೆ. ಹೌದಾ? ನಮ್ಮನ್ನು ಅಲ್ಲಿಂದ ಓಡಿಸಿದ್ದಾನೆ. ಓ, ನೀನೇ ನಮ್ಮನ್ನು ರಕ್ಷಿಸಬೇಕು ದೇವ. ಸುರಪಾಲ, ನೀನು ನಿಶ್ಚಿಂತೆಯಿಂದ ಆ ಕಡೆ ಇರು. ನಾನು ಆ ಕೊಳನನ್ನು ವಧಿಸಿ ನಿಮ್ಮನ್ನು ಕೊರೆಯುತ್ತೇನೆ. ಹಾಗೇ ಆಗಲಿ ದೇವ. ನೀನು ಹರನಿಂದ ಪಡೆದ ವರ ಸಾವಿರ
ಕುರಿತಾಗಿ ಬಾಸೋಲಿನ ರುಚಿ ತೋರಿಸುತ್ತೇನೆ. ಪಾಪಿ, ನಿನ್ನ ಅಹಂಕಾರಕ್ಕೆ ತಕ್ಕ ಮದ್ದರಿಗಿದ್ದೇನೆ. ನಿನ್ನ ಬೆಂಬಲಕ್ಕೆ ಯಾರಿದ್ದಾರೆ? ಕಳುಹಿಸು. ಈ ಕಳನಿಂದ ನನ್ನ ಸೋಲಾಯಿತಲ್ಲ, ನನ್ನ ಮಾನವೆಲ್ಲ ಹೋಯಿತು. ನಾನು ಈಗ ಏನು ಮಾಡಲಿ? ಚೋರರಂದದಿ ಗಮ್ಮನೆ ಗೋರಾತ್ರಿ ಶರವೆಕ್ಕೆ ಪುರದೆಡೆಯ ಸದೆಯು ಚೋರರಂದದಿ ಗಮ್ಮನೆ ನಿ ಚೋರರಂದದಿ ಗಮ್ಮನೆ
ಚೋರರಂದದಿ ಗಮ್ಮನೆ ಚೋರ ಅಂದದಿ ಗಮ್ಮನೆ ಮಾತ್ರವಲ್ಲದೆ ನನ್ನವರ ಸಾವಿಗೆ ಕಾರಣರಾದ ನೀನ್ ಯಾರು? ನನಗೂ ನಿನಗೂ ಏನು ವಿರೋಧ? ಕಾರಣವಿಲ್ಲದೆ ನನ್ನನ್ನು ಯುದ್ಧಕ್ಕೆ ಏಕೆ ಕರೆದೆ ಹೇಳು? ಹಾಗೆ ಹಿಂದೆ ನಡಿ. ನನ್ನನ್ನು ಇಷ್ಟು ಕೇಳವ ನೀ ಯಾರು? 3 ಲೋಕವನ್ನು ಗೆದ್ದಿರುವ ಶತ್ರುಪ್ರಸೂದನ. ಶತ್ರುಪ್ರಸೂದನ ಅಂದ್ರೆ ನೀನಾ? ಜಪಿತ ಮಾಧವನ ಕರದಿ ಚಿತ್ತ ಜಪಿತ ಮಾಧವನ ಕರದಿ ಮಾಧವನ ಕರದಿ ಯಾವತ್ತು ಇರುವ ಚಕ್ರವೋ ಯಾವತ್ತು ಇರುವ ಚಕ್ರವೋ ಚಿತ್ತ ಜಪಿತ ಮಾಧವನ ಕರದಿ ಯಾವತ್ತು ಇರುವ ಚಕ್ರವೋ ನಿನ್ನದೇ ಹುಡುಗಿ ಬಂದವು ನಾನು. ವಿನಾಕಾರಣ ಋಷಿ ಮುನಿಗಳ ಯಜ್ಞವನ್ನು ಕೆಡಿಸಿದೆ, ಅವರನ್ನು ವಧೆ ಮಾಡಿದೆ, ದೇವತೆಗಳನ್ನು ಪೀಡಿಸಿದೆ, ಶ್ರೀಹರಿಯನ್ನು ಸೋಲಿಸಿದೆ. ಹಾಗಾಗಿ ನಾನು ನಿನ್ನ ವಿರೋಧಿ. ಸುಮ್ಮನೆ ಹೋದರೆ ಜೀವ ಉಳಿದೀತು, ಇಲ್ಲವಾದರೆ ನಿನ್ನ ಸಾವು ಖಚಿತ. ಶರಣಾಗುವ ಮಾತೇ ಇಲ್ಲ. ಬಿಟ್ಟೇನು ಅಥವಾ ನೀನೇ ನೋಡಿ. ಮೆಲ್ಲನೆ ತರುತ್ತ
ಶ್ರೀಹರಿಯೋ ಮೆಲ್ಲನೆ ತರುತ್ತ ಶ್ರೀಹರಿಯು ನುಡಿಸಿದನು ಸುದರ್ಶನನ ಮಂದಹಾಸದಲ್ಲಿ ವೀರಬಾಲಿ ಕರವನೆ वीर बाबा वीर बाबा करवने वीर बाबा वीर बाबा वीर बाबा वीर बाबा करवने दूर निंदियेगे नीदो बाबा वीर बाबा करवने दूर निंदियेगे ಎನ್ನೋಳು ತಿಳಿಯೇನು ಮೌನವಿರುವರೆ ಕಾರಣವನ ಅರಿಯೇನು ತಿಳಿಯೇನು ಅರಿಯೇನು ತಿಳಿಯೇನೋ ನಿನ್ನನ್ನು ನೋಡಿದ ತಕ್ಷಣ ನನಗೆ ತುಂಬಾ ಆನಂದವಾಯಿತು. ಯಾಕೆ? ನೀನು ಮೂರು ಲೋಕದ ಜನರಿಗೆ ನೆಮ್ಮದಿಯ ನಿಟ್ಟುಸಿರು ಬಿಡುವಂತೆ ಮಾಡಿದೆ. ನೀನು ಒಬ್ಬ ಅಪ್ರತಿಮ ಪರಾಕ್ರಮಿ ಎಂಬುದು ಸತ್ಯ. ಆದರೆ ಇತ್ತೀಚೆಗೆ ನಿನ್ನ ವರ್ತನೆ ತುಂಬಾ ವಿಚಿತ್ರವಾಗಿದೆಯಲ್ಲ. ಹಿಂದೆಲ್ಲ ದಾನವರನ್ನು ವಧಿಸಿ ನನ್ನ ಕರವನ್ನು ಸೇರುತ್ತಿದ್ದೆ. ಆದರೆ ಇಂದು ತುಂಬಾ ದೂರ ಮತ್ತು ಮೌನವಾಗಿದ್ದೀಯ. ನನ್ನಿಂದ ಏನಾದರೂ ಅಪರಾಧವಾಯಿತೆ? ಏನೇ ಇರಲಿ, ಬಾ ಕರವನೇರು. ನಿನ್ನ ಕರ ಏರುವ ಸಣ್ಣವನಲ್ಲ. ಹೊಸದಾಗಿ ಒಂದು ಹಳೇ ಕಥೆ ಹೇಳ. ಆಲದೆಲೆಯೊಳು ಮಲಗಿ ತೇಲುವ ಕಾಲ ಆಲದೆಲೆಯೊಳು ಮಲಗಿ ತೇಲುವ ಕಾಲ ಮಧುಗೈಡಬರು ಜನಿಸುತ್ತ ನಾಳಿಕೋದ್ಭವನನ್ನು ಪೀಡಿಸೆ ಹಲ ಕೆಲವು ಕಾಲ ಮಧುಕೈಟಬರು ಜನಿಸುತ್ತ ನಾಳಿಕೋದ್ಭವನನ್ನು ಪೀಡಿಸೆ ಹಲ ಕೆಲವು ಕಾಲ ಸೋಲು ನಿನ್ನ
ನಿನ್ನಯ ಪಾಲಿಗಡಸಲು ಕಾಳಗವ ಎಸಗುತ್ತ ಅವರಲ್ಲಿ ಸೋಲು ನಿನ್ನಯ ಪಾಲಿ ಅಡಸಲು ಆಮೇಲೆ ಎನ್ನನು ಕಳುವೆ ನಾನವರನ್ನು ತರಿದೆ ಆಮೇಲೆ ಎನ್ನನು ಕಳುವೆ ನಾನ್ ಅವರನ್ನು ತರಿದೆ ಆಲಂದೆಲೆಯೊಳು ಮಲಗಿ ತೇಲುವ ಕಾಲ ನೀನು ಆಲದ ಎಲೆಯ ಮೇಲೆ ಮಲಗಿರುವ ಕಾಲ ಮಧು ಕೈಟಪರು ಜನಿಸಿದರು. ಹೌದು, ಕೆಲ ಕೆಲವು ಕಾಲ ಅವರು ಬ್ರಹ್ಮನನ್ನು ಪೀಡಿಸಿದರು. ಹೌದು, ನೀನು ಅವರೊಂದಿಗೆ ಕಾಳಗಕ್ಕೆ ಹೋದೆ. ಅವರಿಂದ ನಿನಗೆ ಕೈ ಸೋಲು ಸಿಕ್ಕಿತು. ಹೌದು, ಆಮೇಲೆ ನಾನು ಹೋಗಿ ಅವರಲ್ಲಿ ಯುದ್ಧ ಮಾಡಿ ಅವರನ್ನು ತೊರೆದು ಬಂದಿದ್ದೇನೆ. ಹೌದು, ಹಾಗಾಗಿ ನಿನ್ನಕ್ಕಿಂತ ನಾನೇ ಜ್ಯೇಷ್ಠ, ನಾನೇ ಶ್ರೇಷ್ಠ. ಎಲ್ಲ ಮದಾಂಧ ಸುದರ್ಶನ, ನಿನ್ನ ಗರ್ಭವನ್ನು ಹೀಗೆ ಇಳಿಸುತ್ತೇನೆ. ನಿನಗೆ ಈ ವೈಕುಂಠದಲ್ಲಿ ಸ್ಥಳವಿಲ್ಲ. ಭೂಲೋಕದಲ್ಲಿ ನರನಾಗಿ ಜನಿಸು. ತಗೋ ಶಾಪ. ಕರಿಯ ಬೊರೆದನ ನುಡಿಯ ಕೇಳುತ್ತಾ ಸುದರ್ಶನಗೆ ಸುಜ್ಞಾನ ಮೂಡಲು ಕರವ ಜೋಡಿಸಿ ಜನಗೆರಗುತ್ತ ನುದ್ದಿಸಿದನು ಹರಿಯ ಕರವ ಜೋಡಿಸಿ ಚರಣ ಕೆರಗುತ್ತನು ತೇಸಿದನು ಹರಿಯ ಮನ್ನಿದನ್ ಅಪರಾಧವ ಮಾಧವ ಸುಪ್ರಸನ್ನ ಮೂರುತಿ ಕೇಶವ ಮನ್ನಿಸೆನ್ನ ಪರಾಧವ ಮಾಧವ ಸುಪ್ರಸನ್ನ ಮೂರುತಿ ಕೇಶವ ಮಾಧವ ಕೇಶವ ಎನ್ನೊಳೆದಗೆ ಭೇದ ನಿನ್ನೊಳಿಲ್ಲವೂ ವಾದ ಎನ್ನೊಳೆದಗೆ ಭೇದ ನಿನ್ನೊಳಿಲ್ಲವೂ ವಾದ ಮುನ್ನ ನಂಬಿದೆ ಪಾದ ಇನ್ನಾಂತು ಗೋಮೋದ ಮುನ್ನ ನಂಬಿದೆ ಪಾದ ಇನ್ನಾಂತು ಗೋಮೋದ ಮನ್ನಿಸನ್ನ ಪರಾಧವ ಮಾಧವ ಸುಪ್ರಸನ್ನ ಮೂರುತಿ ಕೇಶವ ಮಾಧವ ಕೇಶವ ಮಾಧವ ಕೇಶವ ಮಾಧವ ಕೇಶವ ಮಾಧವ ಕೇಶವ ಮಾಧವ ಕೇಶವ ಮಾಧವ ಕೇಶವ ಶಾಶ್ವತೆ ಸಹಸ್ರ ಕೋಟಿ ಅನಂತ ಯುಗಧಾರಿಣಿ
ಭಕ್ತ ಚಿಂತಿಸಬೇಡ ವೀರ್ಯ ಸುತನಾಗಿ ಪ್ರಕ್ರಿಯೆಯೊಳಿತು ನೀನು ಅತ್ಯನಾಗಿದ ಭಕ್ತ ವಿದ್ಯೆಯ ಬೋಧಿಸುತ್ತ